ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಸಂಚಲನ ಸಂಘಟನೆಯ ಚಿದಾನಂದ ಅವರು, ದೊಡ್ಡಬಳ್ಳಾಪುರ ತಾಲೂಕಿನ ಮಂಗಳವಾರ ಹಾಗೂ ಸರ್ಕಾರಿ ರಜೆ ದಿನ ಹೊರತುಪಡಿಸಿ ಪ್ರತಿ ತಿಂಗಳ 11ನೇ ತಾರೀಕಿನಿಂದ ತಿಂಗಳ ಕೊನೆಯವರೆಗೆ ಬಾಗಿಲು ತೆರೆಯದ ಕಾರಣ ಅಂದಾಜು 70,000 ಪಡಿತರ ಚೀಟಿದಾರರು ಸುಮಾರು 2.5 ಲಕ್ಷ ಫಲಾನುಭವಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ, ದಿನಕೂಲಿ ಕಾರ್ಮಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಆರೋಪಿಸಿದರು. ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಸರ್ಕಾರದ ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸದಿರುವುದು ಆಹಾರ ಇಲಾಖೆ ಅಂಕಿಅಂಶಗಳಲ್ಲಿಯೇ ಇದ್ದರೂ ಈ ಬಗ್ಗೆ ಕಳೆದ 2 ವರ್ಷದಿಂದ ನಿರಂತರವಾಗಿ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಲಿಖಿತವಾಗಿ ಹಾಗೂ ಮೌಖಿಕವಾಗಿ ಅನೇಕ ಬಾರಿ ಮನವಿ ನೀಡಿದರೂ, ಹೋರಾಟ ಮಾಡಿದರೂ ಈವರೆಗೂ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಂದ ಸಾಧ್ಯವಾಗಿಲ್ಲ ಎಂಬುದು ವಿಪರ್ಯಾಸ ಎಂದರು. ಈ ಸಮಸ್ಯೆ ಶೀಘ್ರ ಬಗೆಹರಿಸದಿದ್ದಲ್ಲಿ ಹೋರಾಟ ಮುಂದಿನ ಹಂತಕ್ಕೆ ಕೊಂಡೊಯ್ಯಲಾಗುವುದು ಎಂದರು. ಆಹಾರ ಮಂತ್ರಿ ಆದಂತಹ ಕೆ.ಎಸ್. ಮುನಿಯಪ್ಪನವರ ಉಸ್ತುವಾರಿ ಜಿಲ್ಲೆಯಲ್ಲೇ ಸಹ ಪಡಿತರರ ಸಮಸ್ಯೆ ಹೆಚ್ಚಾಗಿದೆ. ಯಾಕೆ ಅಂತಂದರೆ ಇವಾಗೂ ನಿಯಮಾನುಸಾರವಾಗಿ ನ್ಯಾಯಬೆಲೆ ಅಂಗಡಿಗಳ ನಿಯಮಾನುಸಾರವಾಗಿ ತಿಂಗಳು ಪೂರ್ತಿ ರೇಷನ್ನ ವಿತರಣೆ ಮಾಡಬೇಕು ಅನ್ನೋದು ಆದೇಶ ಇದೆ. ಆದರೆ ಇದುವರೆಗೂ ಸಹ ಯಾವ ಡಿಪೋದವರು ಸಹ ಇದನ್ನು ಫಾಲೋ ಮಾಡ್ತಿಲ್ಲ. ಮತ್ತು ಜನಗಳನ್ನು ಬೇಜವಾಬ್ದಾರಿತನವಾಗಿ ನಡೆಸ್ಕೊಳೋವಂಥದ್ದು, ಅಗೌರವದಿಂದ ನಡೆಸ್ಕೊಳೋವಂಥದ್ದು ಯಥೇಚ್ಛವಾಗಿ ನಡೀತಿದೆ. ಮತ್ತು ಮುಖ್ಯವಾಗಿ ಏನು ಅಂತಂದರೆ, ಸಂವಿಧಾನ ಪೀಠಿಕೆಯಲ್ಲಿ ಗೌರವ, ಘನತೆ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀರಿ. ಆದರೆ ಇಲ್ಲಿ ನಿಜವಾಗೂ ರಸ್ತೆಗಳಲ್ಲಿ ಹೆಣ್ಮಕ್ಳನ್ನ ನಿಲ್ಲಿಸಿ, ಅದರಲ್ಲೂ ಗಾರ್ಮೆಂಟ್ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ರಜಾ ಹಾಕಿ ಬಂದು ರೇಷನ್ನ ತೊಗೊಳ್ಳೋಂಥ ಪರಿಸ್ಥಿತಿ ಬಂದು ಒದಗಿದೆ. ಮತ್ತು ಈ ಥರದ ಸಮಸ್ಯೆಗಳು 2 ವರ್ಷದಿಂದ ನಾವು ಗಮನಕ್ಕೆ ತಂದ್ರು, ಸಚಿವರ ಗಮನಕ್ಕೆ ತಂದು, ಇಲಾಖೆಗಳ ಗಮನಕ್ಕೆ ತಂದು, ಅಧಿಕಾರಿಗಳ ಗಮನಕ್ಕೆ ತಂದರು, ಎಲ್ಲ ತಂದ್ರೂ 2 ವರ್ಷಗಳಿಂದ ಒಂದು ಕಿಂಚಿತ್ತೂ ಸಹ ಸಮಸ್ಯೆ ಬಗೆಹರಿದಿರೋದು ತುಂಬ ಬೇಸರದ ವಿಚಾರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡ